ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಅನಂತಲಕ್ಷ್ಮಿ ಶ್ರೀಧರಮೂರ್ತಿ. ನೀವೀಗ ನೋಡ್ತಾ ಇರೋದು ತುಳಜಾಪುರದ ಊರು. ತುಳಜಾಪುರ ಮಹಾರಾಷ್ಟ್ರದ ಹತ್ರ ಬರುತ್ತೆ. ತುಳಜಾಪುರದ ಅಂಬಾಭವಾನಿ ದೇವಸ್ಥಾನ ಬಹಳ ಫೇಮಸ್ ಆಗಿರುವಂಥದ್ದು. ಅಂಬಾಭವಾನಿ ದೇವಸ್ಥಾನ ನೋಡೋದಕ್ಕೆ ನಾವೆಲ್ಲ ಹೋಗ್ತಾ ಇದ್ದೀವಿ. ಬನ್ನಿ ಬಂಧುಗಳೇ, ನಿಮಗೂ ಕೂಡ ಅಂಬಾಭವಾನಿ ದೇವಸ್ಥಾನವನ್ನು ತೋರಿಸ್ತೀನಿ. ಇದು ದೇವಸ್ಥಾನಕ್ಕೆ ಹೋಗುವಂತಹ ರಸ್ತೆ. ಇಲ್ಲೊಂದು ಪುಟಾಣಿ ದೇವಸ್ಥಾನ ಕಾಣಿಸ್ತಾ ಇದೆ ನೋಡಿ, ಚಿಕ್ಕ ದೇವಾಲಯ ಇದೆ. ಆ ಆಸುಪಾಸಿನಲ್ಲೇ ನಾವು ಅಂಬಾಭವಾನಿ ದೇವಸ್ಥಾನಕ್ಕೆ ಹೋಗಬೇಕಾಗತ್ತೆ. ದೊಡ್ಡ ಊರು, ತುಂಬ ಚೆನ್ನಾಗಿದೆ ಅಂಬಾಭವಾನಿ ದೇವಸ್ಥಾನ. ಬನ್ನಿ ನಿಮ್ಗೆ ತೋರಿಸ್ತೀನಿ. ನೋಡಿ, ಎಲ್ಲರೂ ಹೋಗ್ತಾ ಇದ್ದಾರೆ, ನಾವು ಹೋಗ್ತಾ ಇದ್ದೀವಿ ಬಂಧುಗಳೇ. ಆ ಮಹಾತಾಯಿಯ ದರ್ಶನವನ್ನು ಮಾಡೋದಕ್ಕೆ ಪುಣ್ಯ ಮಾಡಿರಬೇಕು. ಆ ಭಗವತಿಯ ದರ್ಶನ ಅಷ್ಟು ಸುಲಭ ಮಾತ್ರದಲ್ಲಿ ಸಿಗೋದಿಲ್ಲ ಬಂಧುಗಳೇ. ಅದೆಷ್ಟು ಕಷ್ಟಪಟ್ಟು ನಾವು ಆ ದೇವಿಯ ದರ್ಶನವನ್ನು ಮಾಡಿದ್ದೀವಿ ಅನ್ನೋದು ನನಗೆ ಗೊತ್ತು. ಇದು ನೋಡಿ, ಆ ರಾಜ ಬೀದಿ ಅಂದರೆ ದೇವಸ್ಥಾನದ ಬೀದಿಗಳು. ಅಲ್ಲಿ ಎಷ್ಟೊಂದು ಅಂಗಡಿ ಮುಂಗಟ್ಟುಗಳಿವೆ, ತುಂಬ ಚೆನ್ನಾಗಿದೆ. ಮತ್ತು ನೋಡಿ, ಈ ಕೇಸರಿ ಬಣ್ಣ ನೋಡ್ತಾ ಇದ್ದರೆ ಅದೆಷ್ಟು ಸಂತೋಷ ಆಗುತ್ತೆ ಬಂಧುಗಳೇ. ನೋಡಿ, ಹಾಗಾಗಿಯೇ ನಮ್ಮ ರಾಷ್ಟ್ರ ಧ್ವಜದಲ್ಲಿ ಈ ಬಣ್ಣವನ್ನು ಸೇರಿಸಿರೋದು. ಶೌರ್ಯಕ್ಕೆ ಹೆಸರಾದಂಥ ಬಣ್ಣ. ನೋಡಿ, ಎಷ್ಟು ಖುಷಿಯಾಗುತ್ತೆ ನಮ್ಮ ಕೇಸರಿ ಬಣ್ಣವನ್ನು ನೋಡ್ತಾ ಇದ್ದರೆ, ಕೇಸರಿ ಧ್ವಜಗಳನ್ನು ನೋಡ್ತಾ ಇದ್ದರೆ ಮನಸ್ಸು ತುಂಬಿ ಬರುತ್ತೆ. ನಮ್ಮ ಹಿಂದೂ ದೇವಾಲಯಗಳು ಎಷ್ಟು ಚೆನ್ನಾಗಿರುತ್ತವೆ, ಎಷ್ಟು ಪುರಾತನ ದೇವಾಲಯಗಳಿವೆ. ಆ ದೇವಾಲಯಗಳಲ್ಲಿ ಈ ತುಳಜಾಪುರದ ಅಂಬಾಭವಾನಿ ದೇವಾಲಯ ಕೂಡ ಒಂದು. ಬನ್ನಿ ಬಂಧುಗಳೇ, ನೋಡಿ, ಇದು ದೇವಸ್ಥಾನದ ರಾಜಬೀದಿ. ಈ ಬೀದಿಯನ್ನು ನೋಡೋದಕ್ಕೆ ಖುಷಿಯಾಗುತ್ತೆ. ಆ ಕಂಬಗಳನ್ನ ನೋಡಿ, ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ, ಎಷ್ಟು ಖುಷಿಯಾಗುತ್ತೆ ನೋಡೋಕ್ಕೆ. ನನಗಂತೂ ತುಂಬ ಸಂತೋಷ ಆಯಿತು ಬಂಧುಗಳೇ. ನೀವು ನೋಡಿದ್ದೀರಾ ತುಳಜಾಪುರ ದೇವಸ್ಥಾನ, ಅಂಬಾಭವಾನಿ ದೇವಸ್ಥಾನ ನೋಡಿಲ್ವಾ? ಖಂಡಿತ ಅಂಬಾಭವಾನಿ ದೇವಾಲಯಕ್ಕೆ ಭೇಟಿ ಕೊಡಿ, ತುಂಬ ಚೆನ್ನಾಗಿದೆ. ಆದರೆ ಬಹಳ ಹೊತ್ತು ಬೇಕು ದೇವಿಯ ದರ್ಶನವಾಗೋದಕ್ಕೆ. ಕ್ಯೂನಲ್ಲಿ ಅಷ್ಟು ಜನ ನಿಂತಿರ್ತಾರೆ ಬಂಧುಗಳೇ. ಎಷ್ಟು ಕ್ಯೂ ಅಂದರೆ ಹೇಳೋದಕ್ಕೆ ಅಸಾಧ್ಯ, ಅಷ್ಟು ಪರಿ ಕ್ಯೂ ಇರುತ್ತೆ. ಮೇಲ್ಗಡೆಯಿಂದ ಕೆಳಗಡೆವರೆಗೂ ಬರ್ತಾ ಹೋಗಬೇಕು. ಮೊದಲು ಮೇಲ್ಗಡೆ ಫ್ಲೋರು, ಆಮೇಲೆ ಫಸ್ಟ್ ಫ್ಲೋರು, ಆಮೇಲೆ ಸೆಕೆಂಡ್ ಫ್ಲೋರು, ಫಸ್ಟ್ ಫ್ಲೋರು, ಆಮೇಲೆ ಗ್ರೌಂಡ್ ಫ್ಲೋರ್ಗೆ ಬಂದಾಗ ಆಗ ದೇವಿ ಅಲ್ಲಿ ನೆಲೆಗೊಂಡಿದ್ದಾಳೆ. ಅಲ್ಲಿ ನಮ್ಗೆ ದರ್ಶನ ಆಗುತ್ತೆ. ಅಂದರೆ ಆ ಫ್ಲೋರ್ಗಳೆಲ್ಲ ಹೋಗೋಷ್ಟೊತ್ತಿಗೆ ಅಷ್ಟು ಸುತ್ತು ಕಟ್ಟಿರುತ್ತೆ. ಅಷ್ಟು ಸುತ್ತಿ ರೌಂಡ್ ಹಾಕ್ಕೊಂಡು ನಾವು ದೇವಿಯ ದರ್ಶನಕ್ಕೆ ಬರಬೇಕು. ಎಂಥ ಜನ ಅಂದರೆ ಬಂಧುಗಳೇ, ಪುಟ್ಟ ಮಕ್ಕಳನ್ನ ಕರ್ಕೊಂಡು ಬಂದಿರುವಂಥ ಜನಗಳು ಕೂಡ ದೇವಿಯ ದರ್ಶನಕ್ಕೋಸ್ಕರ ಬಂದಿದ್ದವರಲ್ಲಿ ಇದ್ದರು. ಅದು ನಿಜವಾಗ್ಲೂ ನಮ್ಗೆ ತುಂಬ ಖುಷಿಯಾಯಿತು. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಅಂಗಡಿ ಇದು, ಈ ಅಂಗಡಿಯ ಬೀದಿ ಇದು. ಎಲ್ಲ ರೀತಿಯ ಅಂಗಡಿಗಳಿವೆ ಇಲ್ಲಿ. ನೋಡಿ ಬಂಧುಗಳೇ, ದರ್ಶನ ಮಾಡಿಕೊಂಡು ಕೈ ಮುಕ್ಕೊಂಡು ಮುಂದಕ್ಕೆ ಹೋದ್ವಿ ನಾವು. ಇದು ಜಸ್ಟ್ ವಿಡಿಯೋ ರೆಕಾರ್ಡ್ ಮಾಡಿ ನಂತರ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಬಂಧುಗಳೇ. ಅಲ್ಲಿ ವಾಯ್ಸ್ ಕೊಟ್ಟಿಲ್ಲ, ಆ ನಂತರ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ದೇವಾಲಯದ ಬೀದಿ. ಅಂದರೆ ಆ ಬೀದಿಲಿ ಹೋಗೋದಕ್ಕೆ ತುಂಬ ಖುಷಿಯಾಗುತ್ತೆ. ಅಷ್ಟೆಲ್ಲ ಅಂಗಡಿಗಳು, ಅಷ್ಟೆಲ್ಲ ಒಂದು ವ್ಯಾಪಾರದ ಸ್ಥಳಗಳು, ತುಂಬ ಚೆನ್ನಾಗಿದೆ. ತಗೊಳ್ಳೋರು ಏನು ಬೇಕಾದ್ರೂ ತೊಗೋಬೋದು ಆ ಥರ. ನೋಡಿ, ಇದು ದೇವಾಲಯದ ಬೀದಿ. ಅಂಬಾಭವಾನಿ ಅತ್ಯದ್ಭುತವಾಗಿದ್ದಾಳೆ ದೇವಿ ಮಹಾತಾಯಿ. ನೋಡಿ, ಇಲ್ಲೆಲ್ಲ ಬಳೆ ಮಾರ್ತಾ ಇದ್ದಾರೆ. ಹಾಗೆ ಬೇರೆ 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 ಅಂಗಡಿ ಮುಂಗಟ್ಟುಗಳಿವೆ.
ನಾನೊಂದಷ್ಟು ಬಳೆ ತಗೊಂಡು ದೇವಿಗೆ ದೇವಸ್ಥಾನದ ಒಳಗಡೆ ನಾವು ಹೊರಟೆ. ಅದೇ ಇದೇ ಬೀದಿಯಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು. ಅಂದರೆ ಅಷ್ಟು ದೊಡ್ಡ ಜಾಗ. ಆ ಉದ್ದಕ್ಕೂ ಆ ಜಾಗದಲ್ಲಿ ಎಲ್ಲ ಅಂಗಡಿಗಳನ್ನ ಇಟ್ಕೊಂಡಿದ್ದಾರೆ. ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ಸಿಗುತ್ತೆ. ಪೂಜೆಗೆ ಬೇಕಾದಂಥದ್ದು, ದಾರಗಳು, ಮಣಿ ಸರಗಳು, ಎಲ್ಲ ರೀತಿಯ ವಸ್ತುಗಳು ಕೂಡ ಇಲ್ಲಿ ಸಿಗುತ್ತೆ. ರಶ್ಶು ಅಂದರೆ ಭಕ್ತವತ್ಸಲ, ಅಷ್ಟು ಜಂಗುಳಿ, ಮಹಾನ್ ಜನ ಸಾಗರ ಇಲ್ಲಿತ್ತು ನೋಡಿ. ಹೇಗೆಲ್ಲ ಹೋಗ್ತಾರೆ ಎಷ್ಟೊಂದು ಜನ. ಆದರೂ ದೀಪಸ್ತಂಭಗಳು, ದೀಪಗಳು, ಬಗೆ ಬಗೆಯ ದೀಪಗಳೆಲ್ಲ ತುಂಬ ಚೆನ್ನಾಗಿದೆ. ತುಳಜಾಭವಾನಿ, ಅಂಬಾಭವಾನಿ ದೇವಸ್ಥಾನ ತುಳಜಾಪುರದಲ್ಲಿ ಅಷ್ಟು ಜನ ಇದ್ದಾರೆ. ಇನ್ನೂ ರಶ್ ಇರುತ್ತಂತೆ ಕೆಲವು ದಿನಗಳಲ್ಲಿ, ಶುಕ್ರವಾರ, ಪೌರ್ಣಮಿ, ಅಮಾವಾಸ್ಯೆ ದಿನಗಳಲ್ಲಿ. ದೇವಾಲಯದ ಒಂದು ಬೀದಿ ಇದು. ದೇವಸ್ಥಾನ ಬಂಧುಗಳೇ ಕಾಣಿಸ್ತದಲ್ಲ, ನೋಡಿದ್ರೆ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು.